ಹಾಯ್ ಫ್ರೆಂಡ್ಸ್, ಇವಾಗ ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ರಂಗನಾಥ್ ಇವರೆಲ್ಲನೂ ಇಲ್ಲೇ ಸ್ಟೇ ಇರೋದಕ್ಕೆ ಕರ್ಕೊಂಬಂದೆಮ್ಮ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ, ನಮ್ಮನೆ ಬಾಳೆಗೊನೆ ಥರ ತುಂಬ ಚೆನ್ನಾಗಿದೆ, ನೀವು ಬೇಕಂದ್ರೆ 10-15 ಜನ ಇರ್ಬೋದು ನಮ್ಮ ಮನೇಲಿ ಅಂತೇಳಿ ಕರ್ಕೊಬಂದೆ ಅಂದಾಗ, ತುಂಬ ಒಳ್ಳೆ ಕೆಲಸ ಮಾಡ್ದಪ್ಪ, ಇದು ತುಂಬ ಜನನ ಆಡಿ ಬೆಳೆದಿರುವಂತಹ ಮನೆ, ಇಂಥ ಮನೇಲಿ ನೀವೆಲ್ಲ ಇರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ, ನಮ್ಮ ಮನೆ ಥರನೇ ನೀವು ಆರಾಮಾಗಿರ್ಬೋದು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥು ಹೌದು ಹೌದು ಅಂತೇಳಿ ಅಂತಾನೆ. ಈ ಕಡೆ ಅಜಿತ್ ಮನೆಯವರೆಲ್ಲ, ನಿಮಗೆ ಯಾಕೆ ಶ್ರಮ ತಗೊಳ್ಳೋದು, ನಮ್ಗೆ ಇಷ್ಟ ಆಗ್ತಾಯಿಲ್ಲ, ನಿಮಗೆ ಭಾರ ಆಗ್ತಾ ಇದ್ದೀರೇನೋ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರಂಗನಾಥ್ ಅಂತಾನೆ, ಇಲ್ಲ ಇಲ್ಲ, ತಾಯಿ ಅಂದರೆ ಎಲ್ರಿಗೂ ಒಂದೇ ಅಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ನಮ್ಮ ತಾಯಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ, ಆದರೆ ಈಗ ನೀವೇ ನಮ್ಮ ತಾಯಿ ಥರ ನೋಡ್ಕೊತೀನಿ, ನಮ್ಮ ಮನೆಯವ್ರ ಥರ ನಾವು ನೋಡ್ಕೊತೀರಿ, ನಾವು ನಿಮ್ಮ ಮನೆಯವರೇನೋ ಥರ ನೀವು ನೋಡ್ಕೊಳ್ಳಿ, ಖಂಡಿತವಾಗ್ಲೂ ನಮಗೇನು ಬೇಜಾರಿಲ್ಲ ಅಂತೇಳಿ ಈ ಕಡೆ ಅಜಿತ್ ಅವ್ರ ತಾಯಿ ಸಹ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಈ ಕಡೆ ಟಿಫನ್ ಮಾಡಬೇಕಲ್ಲ, ಮನೆಗೆ ಏನು ಮಾಡೋದು ಅಂತ ಹೇಳಿ ಇವರೆಲ್ಲ ಮಾತಾಡ್ತಾ ಇರ್ತಾರೆ. ಇವರೆಲ್ಲ ಹೋದ್ಮೇಲೆ ಟಿಫನ್ ಮಾಡೋದು ಹೆಂಗೆ ಹೇಳಿ ಅಂತ ವಿಚಾರಿಸೋಣ ಅಂತೇಳಿ ರಂಗನಾಥ್ ಸುಮ್ಮನೆ ಇರ್ತಾನೆ. ಈ ಕಡೆ ಎಲ್ಲರನ್ನೂ ಸಹ ಹೋದ್ಮೇಲೆ ಅವರೆಲ್ಲ ರೆಸ್ಟ್ ಮಾಡಿ ಹೋಗಿ ಅಂಥೇಳಿ ಅವ್ರನ್ನ ಕಳಿಸ್ತಾರೆ. ಅದೇ ಟೈಮಿಗೆ ಈ ಕಡೆ ಶಾಂತಿಗೆ ಟಿಫನ್ ಮಾಡೋಕ್ಕೆ ಹೇಳ್ತಾರೆ. ನಾನು ಯಾಕೆ ಮಾಡಬೇಕು, ಮೀನಾ ಇಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ನಾನು ಈ ಮನೆ ಸೊಸೆ ಹಾಳಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಮೀನಾ ಮಾಡಲಿ ಅಂತ ಅಂದಾಗ ಈ ಕಡೆ ಸೂರ್ಯನೂ ಸಹ, ಅವರು ಈ ಮನೆ ಸೊಸೆ, ಅವರು ಹಾಳಲ್ಲ ಅಂತೇಳಿ ಈ ಕಡೆ ಮೀನೂ ಸಹ ಅಂತಾರೆ. ಇದಕ್ಕೆ ಅಜ್ಜಿ ಕುಡಿಯೋಕೆ ಏನಾದ್ರು ತೊಗೊಂಬರ್ತೀನಿ ಅಂದಾಗ, ಈ ಕಾಲಕ್ಕೂ ದುಡಿಯೋದೇ ಆಗೋಯ್ತಲ್ಲ ಕಣೆ ನೀನು, ಒಂದು ಸ್ವಲ್ಪ ರೆಸ್ಟ್ ಮಾಡು, ಏನಿದ್ರು ಈ ಮನೆ ಸೊಸೆ ಯಾರು ಶಾಂತಿ ಮಾಡ್ತಾಳೆ ಅಂತೇಳಿ ಅಂತಾರೆ. ಅದಕ್ಕೆ ನಾನು ಮಾಡಬೇಕು ಅಂತೇಳಿ ಅಂದಾಗ, ಹೌದು ನೀನೇ ಮಾಡಬೇಕು ಅಂತೇಳಿ ಅಜ್ಜಿ ಅಂತಾರೆ. ಅದಕ್ಕೆ ರಂಗನಾಥು, ನೀನು ಈ ಮನೆ ಸೊಸೆ ಕಣೆ, ಅಲ್ಲಿ ಅತ್ತೆ ದರ್ಬಾರ್ ನಡೆಸ್ತಾ ಇದೆ, ಆದರೆ ಇಲ್ಲಿ ನಡ್ಸೋಕ್ಕಾಗೋದಿಲ್ಲ, ಇಲ್ಲಿ ನಿಮ್ಮ ಮನೆ ಅತ್ತೆ ಅಲ್ವಾ, ಈ ಮನೆ ಸೊಸೆ ನೀನೇ ಮಾಡಬೇಕು ಅಂತೇಳಿ ಅಂತಾರೆ. ಅಯ್ಯೋ ನನಗೆ ತುಂಬ ತಲೆನೋವ್ತಾ ಇದೆ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಎಷ್ಟೇ ತಲೆನೋವ್ರಿ ಏನೇ ಆದರೂ ನೀನೇ ಮಾಡಬೇಕು ಅಂದಾಗ, ಸರಿ ಆಯಿತು ಅಂತ ಹೇಳಿ ಈ ಕಡೆ ಶಾಂತಿ ಒಳಗಡೆ ಹೋಗ್ತಾಳೆ. ಮಾಡ್ತೀನಿ ಬಿಡಿ, ಮಾಡಿ ಸುರಿತೀನಿ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳಿ ಎಲ್ಲರೂ ನನ್ನ ಕಡೆ ಗಮನ ಕೊಡಿ, ಎಲ್ಲರಿಗೆ ಏನೇನು ಬೇಕಂತ ಲಿಸ್ಟ್ ಹೇಳಿ ಬರ್ಕೊಂಬಿಟ್ಟು ಬೇಗ ಪಟಾಪಟ್ ಅಂತೇಳಿ ಮಾಡಿಬಿಡ್ತೀನಿ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಒಬ್ಬರು ದೋಸೆ ಒಬ್ಬರು ಇಡ್ಲಿ ಅಂದಾಗ, ಈಗ ದೋಸೆ ಇಡ್ಲಿಗೆಲ್ಲ ಹಸಿಟ್ಟಿಲ್ವಲ್ಲ ಅಂತೇಳಿ ಅಂತಾಳೆ. ಚಿತ್ರಾನ್ನ ಮಾಡಿ ಅಂದರೆ ಎಣ್ಣೆ ಜಾಸ್ತಿ ಅಂತಾಳೆ. ಉಪ್ಪಿಟ್ಟು ಮಾಡು ಅಂದರೆ ಅದು ಕಾಂಕ್ರೀಟು ತಿನ್ನೋಕ್ಕಾಗಲ್ಲ ಅಂತೇಳಿ ಅಂತಾನೆ. ಪುಲಾವ್ ಮಾಡಿ ಅಂತಂದರೆ ವೆಜಿಟೇಬಲ್ ಇಲ್ಲ ಅಂತ ಹೇಳಿ ಅಂತಾರೆ. ಯಾರಾದರೂ ಯಾವ ಗೆಸ್ಟ್ ಆದರೂ ಏನಾದರೂ ಒಂದು ಮಾಡು ಅಂದಾಗ, ಅದಿಲ್ಲ ಇದಿಲ್ಲ ಅಂತ ಹೇಳಿ ಏನಾದರೂ ಒಂದು ಕೊಂಕು ಮಾತಾಡ್ತಾ ಇರ್ತಾಳೆ. ಅದನ್ನೆಲ್ಲ ನೋಡ್ಕೊಂಡು ಮನೆಯವರೆಲ್ಲ ತುಂಬ ಆಶ್ಚರ್ಯ ಆಗೋಗ್ತಾರೆ. ಒಬ್ರಿಗೊಬ್ರು ನೋಡಿಕೊಂಡು ಹೊಟ್ಟೆ ನೋಡ್ಕೊತಾ ಇರ್ತಾರೆ. ಸರಿ ಆಯಿತು, ನಿಮಗೇನು ಬೇಕೋ, ನಿಮಗೇನು ಬರುತ್ತೋ ಅದನ್ನ ಮಾಡಿ ಅಂತೇಳಿ ಅಜಿತ್ ಮನೆಯವ್ರು ಅಂದಾಗ, ಇಲ್ಲ ನೀವು ಗೆಸ್ಟು, ನಿಮಗೇನು ಮಾಡೋಕ್ಕಾಗುತ್ತೋ ಅದನ್ನೇ ಮಾಡ್ತೀನಿ ನಾನು ಅಂತೇಳಿ ಅಂತಾರೆ. ಸರಿ ಆಯಿತು, ಸ್ವೀಟ್ ಪೊಂಗಲ್ ಮಾಡಿ ಅಂದರೆ, ಅಯ್ಯೋ ಸ್ವೀಟ್ ಪೊಂಗಲ್ಗೆ ಏನಿಲ್ವಲ್ಲ ಅಂತೇಳಿ ಅಂತಾರೆ. ಸರಿ ಖಾರ ಪೊಂಗಲ್ ಮಾಡಿ ಅಂದರೆ, ಖಾರ ಪೊಂಗಲ್ಗೆ ಮೆಣಸೇ ಇಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಶಾವಿಗೆ ಮಾಡು ಅಂದಾಗ, ಶಾವಿಗೆ ಹೌದು ಒಳ್ಳೆ ಐಡಿಯಾ ಮಾಡ್ತೀನಿ, ಆದರೆ ನೀನು ಹೇಳಿದ್ಯಾ ಅಂತೇಳಿ ಮಾಡಲ್ಲ ನಾನು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಸೂರ್ಯ ಇವರೆಲ್ಲನೂ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಏನಪ್ಪ ಇದು, ಏನೋ ಕತೆ ನಡೀತಾ ಇದೆ ಅಂದಾಗ, ಹೌದು ಕಣೋ ನಾನು ಅದನ್ನೇ ನೋಡ್ತಾ ಇದ್ದೀನಿ ಅಂತೇಳಿ ಅಂತಾರೆ. ಸರಿ ಆಯಿತು, ಇವತ್ತು ಊಟ ಹಾಕೋದಿಲ್ಲ, ಅಮ್ಮಿನ ಕೈಲ ನಾನು ಏನಾದರೂ ಒಂದು ಮಾಡಿಸ್ತೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ನಿನ್ನನ್ನು ಹೋಗಿ ಅಡುಗೆ ಮಾಡು ಅಂತಂದ್ರಲ್ಲ, ನಮ್ಮ ತಪ್ಪು, ನಾವು ತಲೆ ಹೊಡ್ಕೊಬೇಕು ಅಂತೇಳಿ ಈ ಕಡೆ ರಂಗನಾಥು ಅಂತಾನೆ. ಇಲ್ಲ ನಾನು ಮಾಡ್ತೀನಿ ಅಂದಾಗ, ಇಲ್ಲ ಚಕ್ಲಿ ಕೋಳ್ಬಡೆ ತಿನ್ಕೊಂಡು ನೀನು ಆರಾಮಾಗಿ ಕೂತ್ಕೊಂಡಿರು, ದಯವಿಟ್ಟು ನೀನಂತೂ ಮತ್ತೆ ಬರಲೇಬೇಡಮ್ಮ ಅಡುಗೆ ಮಾಡೋಕ್ಕೆ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮೀನಾ, ಸರಿ ಆಯಿತು, ನಾನು ಫಸ್ಟ್ ಎಲ್ರಿಗೂ ಜ್ಯೂಸ್ ಕೊಟ್ಬಿಟ್ಟು ಆಮೇಲೆ ನೀವು ಜ್ಯೂಸ್ ಕುಡಿಯೋಷ್ಟರಲ್ಲಿ ನಾನು ಟಿಫನ್ಗೆ ರೆಡಿ ಮಾಡಿಬಿಡ್ತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು, ಮೊದಲು ಜ್ಯೂಸ್ ತಂದು ನಾನು ಕೊಡು ಅಂತೇಳಿ ಈ ಕಡೆ ಶಾಂತಿ ಅಂದಾಗ, ಈ ಕಡೆ ಎಲ್ಲರೂ ಗುರಾಯಿಸ್ತಾ ಇರ್ತಾರೆ. ಇಲ್ಲ ಹಂಗಲ್ಲ, ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕೊಡಬೇಕಲ್ವ ಜ್ಯೂಸು ಅತಿಥಿಗಳಿಗೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ, ಬೇರೇನಿಲ್ಲ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದಕ್ಕೆ ಹೌದು ನೀನು ಅದಕ್ಕೆ ಸರಿ ಹೋಗು, ಫಸ್ಟ್ ಅದನ್ನ ತಿನ್ನೋಗು ಅಂತೇಳಿ ಅಂತಾರೆ. ಈ ಕಡೆ ಇವರೆಲ್ಲ, ನಿಮ್ಮಮ್ಮ ಏನು ವಿಚಿತ್ರ ಅಂದಾಗ, ಹೌದು ನಮ್ಮಮ್ಮ ಒಂಥರ ವಿಚಿತ್ರನೇ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಸರಿ ಅಂತೇಳಿ ಈ ಕಡೆ ಲೇಡೀಸ್ ಎಲ್ಲನೂ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ಶ್ರುತಿ ರೋಹಿಣಿಗೆ ಹೇಳ್ತಾ ಇರ್ತಾರೆ, ನಾನು ತರಕಾರಿನ ನೀಟಾಗಿ ಸೈಜ್ ವೈಸಾಗಿ ಕಟ್ ಮಾಡ್ಕೊಂಬರ್ತೀನಿ, ಅಲ್ಲವರೆಗೂ ತರಕಾರಿಗಳು ನೋಡ್ಕೊತಾರೆ ಅಂತೇಳಿ ಅಂತಾರೆ. ಈ ಕಡೆ ಭೂಮಿಗೆ ಬೆಳೆ ತೊಗೊಬರ್ತೀನಿ ಅಂಥೇಳಿ ಮೀನಾ ಹೋಗ್ತಾಳೆ. ಈ ಕಡೆ ತರಕಾರಿ ಕಟ್ ಮಾಡಬೇಕು ಅನ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ಅಜಿತ್ ಇವರೆಲ್ಲ ಫ್ಯಾಮಿಲಿಯವರೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನೋ ಇದು, ಎಷ್ಟು ಕಷ್ಟಪಟ್ಟು ನಾವು ಒಡವೆ ತೊಗೊಂಡಿದ್ದೀರಿ, ಒಡವೆ ಎಲ್ಲ ಗಗನ ರೇಟಿಗೆ ಹೋಗ್ಬಿಟ್ಟಿದೆ, ಅದೇ ಟೈಮ್ಗೆ ಈ ಕಡೆ ಕಳ್ತನ ಆಗೋಗಿದೆ ಅಂತೇಳಿ ಅಂತಾರೆ. ಈ ಕಡೆ ಸೂರ್ಯ, ಈ ಊರಲ್ಲಿ ಎಲ್ಲ ದಾರಿನೂ ನನಗೆ ಗೊತ್ತು, ಆದರೆ ಕಳ್ಳರು ಯಾವ ದಾರಿಯಿಂದ ಬಂದರು ಅಂತ ಗೊತ್ತಿಲ್ಲ, ಇದುವರೆಗೂ ಒಂದೇ ನಾನು ಕಳ್ಳರು ಈ ಊರಲ್ಲಿ ಇರಲಿಲ್ಲ ಅಂಥದ್ರಲ್ಲಿ ಕಳ್ಳರು ಹೆಂಗೆ ಬಂದರು ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಅದೇ ಅಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಕಳ್ಳರಿಗೆ ಹೆಂಗೆ ಗೊತ್ತು ಒಡವೆಗಳೆಲ್ಲ ಹಾಕ್ಕೊಂಬರೋದು ಅಂದಾಗ, ಹೌದು ಯೋಚನೆ ಮಾಡಬೇಕು ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಶ್ರುತಿ ಈ ಕಡೆ ತರಕಾರಿ ಕಟ್ ಮಾಡ್ಕೊಂಡು ಕೂತಿರ್ತಾಳೆ. ಅಜಿತ್ ಅವ್ರ ಅಮ್ಮನ ಕರ್ಕೊಂಬಂದು ತೋರಿಸ್ತಾರೆ.
ಇದೇನಮ್ಮ ತರಕಾರಿ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ಟೈಮ್ಗೆ ಎಲ್ಲರೂ ಬರ್ತಾರೆ. ನೋಡಪ್ಪ ನಿನ್ನ ಹೆಂಡ್ತಿ ಯಾವ ಥರ ತರಕಾರಿ ಕಟ್ ಮಾಡ್ತಾ ಇದ್ದಾಳೆ ಅಂತೇಳಿ ಅಂತಾರೆ. ಅದನ್ನೆಲ್ಲ ನೋಡಿ ಮನೆಯವರೆಲ್ಲ ನಗ್ತಾ ಇರ್ತಾರೆ. ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ನಾನು ಮಾಡ್ತಾ ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತೇಳಿ ಎಲ್ಲರೂ ಕೇಳ್ತಾಳೆ. ಅದಕ್ಕೆ ಮೀನಾ ಮರಿ ಬಾಯಿಲಿ ನಾನು ಕಟ್ ಮಾಡ್ತಾ ಇರೋದ್ರಲ್ಲಿ ಏನಾದ್ರು ತೊಂದರೆ ಇದೆಯಾ ಅಂತೇಳಿ ಅಂದಾಗ, ಈ ಥರ ಎಲ್ಲ ಕಟ್ ಮಾಡೋದು ಶ್ರುತಿ ಅವರೇ, ಬೇರೆ ಥರ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಒಳಗಡೆ ಹೋಗ್ತಾರೆ. ಅದೇ ಟೈಮ್ಗೆ ಈ ಕಡೆ ರೌಡಿಗಳ ಬಗ್ಗೆ ಮಾತಾಡ್ತಾ ಅವ್ರ ಸಾಯೋ ಬದಲು ಇವನಿಗಾದ್ರೂ ಬಂದು ಹೋಗ್ಬಾರ್ದಾ ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಅದನ್ನು ನೆನೆಸ್ಕೊಂಡು ಈ ಕಡೆ ಸೂರ್ಯಗೆ ತುಂಬ ನೋವಾಗೋಗುತ್ತೆ. ಅಜಿತ್ ಸಹ ಸೂರ್ಯನ ನೋಡಿ ತುಂಬ ಬೇಜಾರು ಮಾಡ್ಕೊತಾರೆ. ಸೂರ್ಯ ಕಣ್ಣೀರು ಆಗ್ತಾ ಇದ್ರೆ ಅಜಿತ್ ಸಹ ಸಮಾಧಾನ ಮಾಡ್ತಾನೆ. ಈ ಕಡೆ ರಂಗನಾಥ್ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ವೇನೆ, ಹೋಗಿ ಫಸ್ಟ್ ಒಳಗಡೆ ಅಂತೇಳಿ ರಂಗನಾಥ್ ಸಹ ಈ ಕಡೆ ಮನೆಯವರೆಲ್ಲನೂ ಅಡುಗೆ ಮಾಡ್ತಾಯಿದ್ರೆ ಮಿಕ್ದವರೆಲ್ಲನೂ ಈ ಕಡೆ ಮಾತಾಡ್ತಾ ಇರ್ತಾರೆ. ಶಾರದಾಗೆ ಅವರ ಗಂಡ ಊಟ ಮಾಡಿಸ್ತಾ ಇರ್ತಾನೆ. ಈ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿದೆ, ಸಿಟಿಲೆಲ್ಲ ಎಷ್ಟು ಶಬ್ದ ಇರ್ತಾಯಿತ್ತು, ಇಲ್ಲಿ ನಿಶಬ್ದವಾಗಿ ಯಾರದೇ ತೊಂದರೆ ಇಲ್ದಿರನು ತುಂಬ ಚೆನ್ನಾಗಿದೆ ಅಲ್ವಾ ವಾತಾವರಣ. ಇಂಥ ವಾತಾವರಣದಲ್ಲಿ ನೀನು ಕರ್ಕೊಂಬರ್ಬೇಕಂತ ತುಂಬ ಆಸೆ ಇತ್ತು, ಆದರೆ ಕರ್ಕೊಂಬಂದಿದ್ದೀನಿ ಅಂದಾಗ ಆ ಕಡೆ ಅವರು ಶಾರದವರು ತುಂಬ ನಗ್ತಾರೆ. ಆದರೂ ನಗೋದು ನೋಡ್ಬಿಟ್ಟು ಮನೆಯವ್ರನ್ನೆಲ್ಲ ಕರೆದು ಹೇಳ್ತಾನೆ, ನೋಡು ನಗ್ತಾ ಇದ್ದಾರೆ, ಶಾರದಾ ನಗ್ತಾ ಇದ್ದಾಳೆ ಅಂತೇಳಿ ಅಂದಾಗ, ಅಯ್ಯೋ ಈ ವಾತಾವರಣನೂ ಈ ಮನೇಲಿ ಇರೋ ಲೊಕ್ಕೆನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಮನೆಯವರೆಲ್ಲ ನೋಡಿ ಖುಷಿ ಪಡ್ತಾ ಇರೋ ಟೈಮಲ್ಲೇ ನೋಡಿದಾಗ ಎಷ್ಟು ಚೆನ್ನಾಗಿದೆ ಈ ಮನೆಯವರು ತುಂಬ ಚೆನ್ನಾಗಿದ್ದಾರೆ, ಮನಸ್ಸು ತುಂಬ ಚೆನ್ನಾಗಿದೆ, ಎಷ್ಟೇ ಕಿತ್ತಾಟ ಇದ್ದರೂ ಈ ಥರ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತೇಳಿ ಅನ್ನೋ ಟೈಮ್ಗೆ ಈ ಕಡೆ ರಂಗನಾಥ್ ಬರ್ತಾನೆ. ಅದೇ ಟೈಮ್ಗೆ ರಂಗನಾಥ್ ಬಂದು ಎಲ್ಲರ ಮನೇಲಿ ಈ ಥರ ತೊಂದರೆ ಇದ್ದಿದ್ದೆ, ಎಲ್ಲರ ಮನೇಲೂ ಜಗಳಗಳಿದ್ದೇ ಇರುತ್ತೆ, ಆದರೆ ಅನುಸರಿಸ್ಕೊಂಡು ಹೋಗೋದೇ ಜೀವನ ಅಂತೇಳಿ ಅಂತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರದ್ದೇ ಆದ ಒಂದು ಕಷ್ಟಗಳಿರುತ್ತೆ, ಅದು ತೋರಿಕೆಗೆ ಅಂತಲ್ಲ, ಒಳಗಡೆ ಇರುತ್ತೆ. ಪ್ರತಿಯೊಬ್ಬರ ಮನೇಲೂ ಇದ್ದಿದ್ದೇ ಸರ್ವೇ ಸಾಮಾನ್ಯ ಅಂತಾರೆ. ಅದರಲ್ಲಿ 1 ವರ್ಷ ಆಯಿತು, ಎಷ್ಟು ವರ್ಷ ಆಯಿತು ನೀವು ಮದುವೆ ಆಗಿ ಅಂತೇಳಿ ಅಜಿತ್ನ ಕೇಳಿದಾಗ 1 ವರ್ಷ ಆಯಿತು ಅಂತಾನೆ. ಅಲ್ಲಿಗೆ ಒಂದು ಪುಟಾಣಿ ಅಜಿತ್ನ ತೊಗೊಂಬಂದರೆ ಮನೇಲಿರೋರಿಗೆಲ್ಲ ತುಂಬ ಖುಷಿ ಆಗುತ್ತಲ್ವಾ ಅಂತೇಳಿ ಈ ಕಡೆ ರಂಗನಾಥ್ ಅಂತಾನೆ. ಅದಕ್ಕೆ ಅಜಿತ್ ಭೂಮಿ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇರ್ತಾರೆ. ಸರಿ ಕ್ಷಮಿಸಬೇಕು, ಅಡುಗೆ ಆಯಿತು ಎಲ್ಲ ನೋಡ್ಕೊಂಬರ್ತೀನಿ ಅಂತೇಳಿ ರಂಗನಾಥ್ ಒಳಗಡೆ ಹೋಗ್ತಾನೆ. ಈ ಕಡೆ ಈಗಿನ ಮಕ್ಕಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮ ಕೈ ಸವಿಯೋಷ್ಟರಲ್ಲೇ ಇನ್ನೊಂದು ಮೊಮ್ಮಗನ ಕೊಟ್ಟರೆ ಅವ್ರ ಜೊತೆ ನಾವು ಖುಷಿಯಾಗಿ ಕಾಲ ಕಳಿತೀರಿ, ಈಗಿನ ಮಕ್ಳಿಗೆ ಅದು ಅರ್ಥ ಆದರೆ ಸಾಕು ಅಂತೇಳಿ ಇಂಡೈರೆಕ್ಟಾಗಿ ಭೂಮಿ ಮತ್ತು ಅಜಿತ್ಗೆ ಹೇಳ್ತಾರೆ. ಈ ಕಡೆ ಮನೆಯವರೆಲ್ಲ ಸರಿ ಆಯಿತು ಅಂತ ಹೇಳಿ ಒಬ್ಬೊಬ್ರಿಗೊಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಊರಲ್ಲಿ ನಿಮಗೆಲ್ಲ ಗೊತ್ತು ಅಂದಾಗ, ಹೌದು ನಮ್ಮ ಊರಲ್ಲೆಲ್ಲ ಗೊತ್ತು, ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು, ಇಲ್ಲೇ ನಾನು ಎಜುಕೇಷನ್ ಎಲ್ಲ ಮಾಡಿದ್ದು ಅಂತಾರೆ. ಸರಿ ಮಾಡ್ಕೊಂಬಂದ್ರೆ ಎಷ್ಟು ಅಂದಾಗ, ಆ ಕಡೆ ರವಿ ಇಲ್ಲೆಲ್ಲ ಓದ್ಕೊಂಬಂದ ಅಂತೇಳಿ ಅಂತಾರೆ. ಈ ಕಡೆ ಮನೋಜನ ಸಹ ಯಾವ್ಯಾವ ಜಾಗದಲ್ಲಿ ಓದಿಸಿದ್ರು ಅಂತ ಹೇಳ್ತಾರೆ. ಸರಿ ಇವರೆಲ್ಲ ಅಲ್ಲೆಲ್ಲ ಓದ್ಬಿಟ್ಟು ನೀವು ಯಾಕೆ ಹಳ್ಳಿದಲ್ಲಿ ಓದಿದ್ದೀರ ಅಂದಾಗ ಏನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ ಸೂರ್ಯ. ಅಯ್ಯೋ ನಮ್ಮ ಬಗ್ಗೆ ಯಾಕೆ ಕೇಳ್ತೀರಾ, ನಮ್ಮ ಬಗ್ಗೆ ಎಲ್ಲ ಕೇಳಿದಷ್ಟೇನು ಹಾಳವಾಗಿ ಹೋಗ್ತಾ ಇರುತ್ತೆ, ನೀವು ನಮ್ಮ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿ ಮಾತಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಜ್ಯೂಸ್ ಎತ್ಕೊಂಡು ಎಲ್ರಿಗೂ ಬಂದು ಕೊಡ್ತಾಳೆ. ಜ್ಯೂಸ್ ಕೊಡೋ ಟೈಮ್ಗೆ ಸೂರ್ಯ, ನೀನು ಕುಡ್ದ ಮೀನಾ ಅಂತೇಳಿ, ಫಸ್ಟ್ ನೀನು ಕುಡಿಯಮ್ಮ ಆಮೇಲೆ ನಾನು ಕುಡಿತೀನಿ ಅಂತೇಳಿ ಮೀನಾಗೆ ಕುಡಿಸ್ತಾನೆ. ಏನು ಹೆಂಡತಿ ಮೇಲೆ ತುಂಬ ಪ್ರೀತಿ ಇದ್ದಂಗಿದೆ ಅಂತೇಳಿ ಅಜಿತ್ ಮನೆಯವ್ರು ಅಂದಾಗ, ಹೌದು ನನ್ನ ಹೆಂಡತಿ ಇಲ್ದಿರೇ ಇವತ್ತು ನನ್ನ ಜೀವನನೇ ಇಲ್ಲ, ಅವರಿಂದನೇ ನನ್ನ ಜೀವನ ಎಷ್ಟು ಚೆನ್ನಾಗಿರೋದು, ನನ್ನ ಬಾಳಲ್ಲಿ ಏನೂ ಇಲ್ಲ ಅಂದ್ಕೊಳ್ಳೋ ಟೈಮ್ಗೆ ನಾನು ಇದ್ದೀನಿ ಅಂತ ತೋರಿಸ್ದವಳು ನನ್ನ ಹೆಂಡತಿ, ಅವಳಿಲ್ಲದೆ ನನ್ನ ಜೀವನ ನಾನು ನೆನೆಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತೇಳಿ ಕಡೆ ಸೂರ್ಯ ಅಂತಾನೆ. ಅದೇ ಟೈಮ್ಗೆ ಅಜಿತ್ ಓಡೋಡಿ ಭೂಮಿ ಹತ್ರ ಬರ್ತಾನೆ. ಭೂಮಿ ಸೌದೆ ಎತ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆ ಅಂದಾಗ, ಇದೆಲ್ಲ ನನಗೆ ಸರ್ವೇ ಸಾಮಾನ್ಯ ಸಾಹೇಬ್ರೆ ಅಂತೇಳಿ ಈ ಕಡೆ ಭೂಮಿ ಅಂತಾಳೆ. ಅದಕ್ಕೆ ಇನ್ನು 3 ದಿನ ಉಳಿದಿರೋದು, ಈ ಕಾಂಟ್ಯಾಕ್ಟ್ ಎಲ್ಲ ಮುಗಿದೋಗುತ್ತೆ, ನಾನು ಮನೆಗೆ ಹೋಗ್ಬಿಡ್ತೀನಿ, ಆವಾಗ ನನ್ನ ತಲೆನೋವು ನಿಮಗೆ, ನಿಮ್ಮ ತಲೆನೋವು ನನಗಿರೋದಿಲ್ಲ ಅಂತೇಳಿ ಭೂಮಿ ಅಂತಾಳೆ. ಅದಕ್ಕೆ ಅಜಿತ್ತು, ನೀನು ಹೆಂಗೆ ಹೋಗ್ತೀಯ ಅಂದಾಗ, ಹೋಗಲೇಬೇಕು ಸಾಹೇಬ್ರೆ, ಬೇರೆ ಆಪ್ಷನ್ ಇಲ್ವಲ್ಲ ನನಗೆ ಅಂತೇಳಿ ಅಂತಾರೆ. ಅದಕ್ಕೆ ಕೇಳ್ದಿರ ಮಾಡ್ದಿರೇ ಹೋಗಬೇಕಾಗುತ್ತೆ ನಾನು ಅಂತೇಳಿ ಅಂತಾರೆ. ಅದಕ್ಕೆ ಅತ್ತೆ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ, ಯಾರು ಇಲ್ದಿರೋ ಅನಾಥನ ಕರ್ಕೊಂಬಂದು ಫ್ಯಾಮಿಲಿನ ಕೊಟ್ಟಿದ್ದೀರಾ ನೀವು, ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿ ತಾತ ಅತ್ತೆ ಮಾವ ಅಂತೇಳಿ ಎಷ್ಟು ಪ್ರೀತಿ ಮಾಡೋರನ್ನ ಕೊಟ್ಟಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ, ನಿಮ್ಮಿಂದ ಇದೊಂದು ನಾನು ಕೇಳ್ಕೊಬಂದಿದ್ದೀನಿ, ಇದು ಯಾವ ಥರ ಕಳ್ಕೊಬೇಕಂತ ನನಗೆ ಗೊತ್ತಾಗ್ತಾನೆ ಇಲ್ಲ, ಇದನ್ನು ಬಿಟ್ಟು ಹೋಗೋದು ಹೆಂಗೆ ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ, ಕೇಳ್ದೆ ಮಾಡಿದ್ರೆ ಹೋಗ್ಬೇಕಷ್ಟೇ ನಾನು ಅಂತೇಳಿ ಅಂತಾರೆ. ಕೇಳ್ದಿರ ಮಾಡಿದ್ರೆ ಹೋಗ್ತೀಯ ಭೂಮಿ ಅಂದಾಗ, ಹೌದು ಸಾಹೇಬ್ರೆ ಬೇರೆ ಏನು ಮಾಡಲಿ, ಅತ್ತೆ ಹತ್ರ ಹೋಗ್ಬಿಟ್ಟು ನಾನೇನು ಬರ್ತೀನಿ, ನಾನು ನಿಮ್ಮ ಜೊತೆ ಇರಲ್ಲ ಅಂದರೆ ಒಪ್ಕೊತಾರಾ ಅಂತೇಳಿ ಅಂತಾಳೆ ಭೂಮಿ. ಈ ಟೈಮಲ್ಲಿ ಒಂದು ಕವಿತೆ ನೆನಪಾಗಿದೆ ನನಗೆ, ಮನಸ್ಸು ಒಳಗಡೆ ಇರೋದನ್ನು ಏನು ಅಂತೇಳಿ ಆಚೆಗಡೆ ತೆಗೆದು ಹೇಳು, ಹೋಗೋಕ್ಕೆ ಕಾರಣ ತಿಳಿಸಿ ಹೇಳು ಅನ್ನೋಂತಹ ಒಂದು ಕವಿತೆನ ಹೇಳ್ತಾನೆ. ಈ ಕಡೆ ಭೂಮಿನೂ ಸಹ ಎಮೋಷನಲ್ ಆಗಿಬಿಡ್ತಾಳೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಬಾಯ್ ಬಾಯ್.